ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧನ ಪ್ರೇಯಸ್ ಕನ್ನಡಕ್ಕೆ ಸ್ವಾಗತ. ನಾನು ಕೋಮಲ. ಸೊ ಅಮ್ಮು ಒಂದು ತುಂಬ ದಿನ ಆಗಿತ್ತು. ಅಮ್ಮನ ಹಾಸ್ಟೆಲಿಗೆ ಕಳ್ಸೋಣ ಅಂತ ಹೇಳಿ ಬೆಳಗ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮು ಯಾಕೋ ಮೈ ಸುಡ್ತಾ ಇದೆ ನೋಡಿ ಪಾಪ ಅಂತ ಹೇಳಿದ್ಲು. ನೋಡಿದ್ರೆ ಅಷ್ಟೊಂದು ಸುಟ್ಟೋಗ್ತಾ ಇತ್ತು ಮೈ. ಇವಾಗ ತಾನೇ ನಮ್ಮ ಮನೆಯವ್ರು ಹುಷಾರಾಗಿ ಹಾಸ್ಪಿಟಲಿಂದ ಬಂದಿದ್ರು. ಸೊ ಅಮ್ಮಗೆ ಈ ಥರ ಆಗಿದ್ದು ನೋಡಿ ನಮಗಂತೂ ತುಂಬಾ ಭಯ ಆಗೋಯ್ತು. ಇದೇನಾಯ್ತಪ್ಪ ನಮ್ಮ ಗ್ರಾಚಾರ ಏನಿದು ಅಂತ ಹೇಳ್ಬಿಟ್ಟು ತಕ್ಷಣ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು. ಬ್ಲಡ್ ಟೆಸ್ಟಲ್ಲೆಲ್ಲ ನೆಗೆಟಿವ್ ಅಂತ ಬಂತು. ಸೊ ಆದರೆ ತಕ್ಷಣ ಗೊತ್ತಾಗಲ್ಲ ಜ್ವರ ಇತ್ತು ಅಂದರೆ ಇನ್ನು 2-3 ಡೇಸಲ್ಲಿ ಮತ್ತೆ ಏನು ಬೇಕಾದರೂ ಆಗಿರ್ಬೋದು. ಹಾಗಾಗಿ ಜ್ವರ ಕಡಿಮೆ ಆಗಲಿ ನೋಡೋಣ, ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರಾಯ್ತು, 1-2 ದಿನ ಇರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಆದ್ರಂತೂ ತುಂಬಾ ನಮಗೆ ಭಯ ಆಗೋಯಿತು. ಹಾಗೆ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಹಾಗೆ ಗಂಟಿಗೆ ಸೊಪ್ಪಿತ್ತು, ಎರಡನ್ನೂ ಉದುರಿಸ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೊಟೊ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಬಂದು ಈ ಸಾಂಬಾರು ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಸ್ವಲ್ಪನೇ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪನೇ ಗಂಟಿಗೆ ಸೊಪ್ಪು ಇದ್ದಿದ್ದಂಥದ್ದು. ಸೊ ಅದನ್ನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೆ. ಸ್ವಲ್ಪನೇ ಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲನೂ ಬಿಸಿ ಮಾಡ್ಕೊಂಡು ಆದಮೇಲೆ ನುಣ್ಣಗೆ ರುಬ್ಬಿ ಇದನ್ನು ಒಗ್ಗರಣೆಗೆ ಹಾಕಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ವಿ ಅಂತ ಅಂದರೆ ಸೊ ಸಾಂಬಾರು ಇದನ್ನು ನೀವು ಪಜ್ಜಿ ಅಂತನಾದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಬಂದು ಸೂಪರಾಗಿತ್ತು ಟೇಸ್ಟು. ನಾನು ಯಾವುದೇ ರೀತಿಯ ಹಾಲು ಆ ಥರ ಎಲ್ಲ ಏನೂ ಹಾಕಿರಲಿಲ್ಲ, ಹುಳಿನೂ ಹಿಂಡಿರಲಿಲ್ಲ. ತುಂಬಾ ಟೇಸ್ಟಾಗಿತ್ತು. ಸೊ ಮೆಣಸಿನ್ಕಾಯಿ ಹೇಳೋದು ಮರ್ತ್ಬಿಟ್ಟೆ. ಹುರಿಬೇಕಾದ್ರೆ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಾಂಬಾರಿಗೆ ಜೊತೆಗೆ ನಂಚ್ಕೊಳ್ಳೋಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಎಗ್ ಬುರ್ಜಿಯನ್ನು ಮಾಡ್ತಾಯಿದ್ದೀನಿ. ಸೊ ನಮ್ಮನೆಯವರು ಮುದ್ದೆ ಊಟ ಮಾಡಿ ತುಂಬ ದಿನ ಆಯ್ತಲ್ಲ, ಮುದ್ದೆ ಮಾಡು ಅಂತ ಹೇಳಿ ಹೇಳ್ತಾಯಿದ್ರು. ಹಾಸ್ಪಿಟಲಲ್ಲಿ ಮುದ್ದೆ ಕೊಡಬಾರ್ದು ಅಂತ ಹೇಳಿದ್ರಿಂದ ಅಲ್ಲಿಂದ ಬಂದಮೇಲೆ ಕೂಡ ನಾನು ಮುದ್ದೆ ಮಾಡಿರಲಿಲ್ಲ. ಸ್ವಲ್ಪ ಅವ್ರದ್ದು ಮೆಡಿಸನ್ ಎಲ್ಲ ಇತ್ತಲ್ಲ, ನೀಟಾಗಿ ಕ್ಯೂರ್ ಆಗಲಿ ಆಮೇಲೆ ಕೊಡೋಣ, ಇಲ್ಲಾಂದರೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ವ, ಡೈಜೆಷನ್ ಆಗಲ್ಲ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ನಾನು ಸ್ವಲ್ಪ ಬಂದು ಒಂದು 2 ಡೇಸ್ ಮುದ್ದೆ ಮಾಡಿರಲಿಲ್ಲ. ಇವಾಗ ನಾನು ಮುದ್ದೆ ಕೂಡ ಮಾಡ್ತಾಯಿದ್ದೆ. ಸೊ ಮೊಟ್ಟೆ ಬುರ್ಜಿಯನ್ನು ಮಾಡಿ ಹಾಗೆ ಅಮ್ಮ ಡಾಕ್ಟ್ರ್ ಹತ್ರ ಹೋದಾಗ ಮೊಟ್ಟೆ ತಿನ್ಬೋದಾ ಅಂತ ಹೇಳಿ ಕೇಳಿದ್ಲಂತೆ. ತಿನ್ಬೋದು ಅಂತ ಹೇಳಿದರು ಅಂತ ಹೇಳಿ ನನಗೂ ಮೊಟ್ಟೆ ಬೇಕು ಅಂತ ಹೇಳಿ ಆಟ ಮಾಡ್ತಾಯಿದ್ಲು. ಸೊ ಎಗ್ ಬುರ್ಜಿ ಬೇಡ ಅಂತ ಹೇಳಿ ಅವಳಿಗೆ ನಾನಿಲ್ಲಿ ಆಮ್ಲೆಟನ್ನು ಹಾಕ್ಕೊಡ್ತಾಯಿದ್ದೆ. ಸೊ ಮೊಟ್ಟೆ ಬೇಯಿಸೋಣ ಅಂದ್ಕೊಂಡೆ, ಬೇಡ ನನಗೆ, ನೀವು ಮಾತ್ರ ಎಗ್ ಬುರ್ಜಿ ಮಾಡಿಕೊಂಡು ನನಗೆ ಬೇಯಿಸ್ಕೊಡ್ತೀರಾ ಅಂತ ಹೇಳಿ ಆಟ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅದಕ್ಕೆ ಎಣ್ಣೆ ಹಾಕಿರ್ತೀನಲ್ಲ, ಸೊ ನಾನ್ ಸ್ಟಿಕ್ಕಲ್ಲಿ ಎಣ್ಣೆ ಹಾಕ್ತಾನೆ ಹಾಗೆ ಊದ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ ಆಮ್ಲೆಟ್ ಮಾಡಿದ್ದೆ. ತೆವೆ ತುಂಬ ಬೇಕು ಅಂತ ಹೇಳಿದ್ಲು ಅಂದ್ಬಿಟ್ಟು ನಾನು ತೆವೆ ಫುಲ್ಲ ಎಷ್ಟಾಗಲ ಇದೆ ಅಷ್ಟಾಗ್ಲಕ್ಕೂ ಕೂಡ ಅವಳಿಗೆ ಆಮ್ಲೆಟನ್ನು ಹಾಕ್ಕೊಟ್ಟಿದ್ದೆ. ಆ್ಯಕ್ಚುಲಿ ಅವಳು ಒಳ್ಳೆ ಮೊಟ್ಟೆ ಪ್ರಿಯೆ. ನಮ್ಮ ಮನೆಯಲ್ಲಿ ಅವಳು ಇತ್ತು ಅಂದರೆ ಆಲ್ಮೋಸ್ಟ್ ಜಾಸ್ತಿ ಮೊಟ್ಟೆನ ಯೂಸ್ ಮಾಡ್ತಾ ಇರ್ತೀವಿ. ಕೇಳೋದೇ ಇಲ್ಲ ಗ್ಯಾಸ್ಟ್ರಿಕ್ಸ್ ಅಂತ ಹೇಳಿದ್ರು. ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ ಅವಳು, ಹಾಗಾಗಿ ಸ್ವಲ್ಪ ಮೊಟ್ಟೆಯನ್ನು ಜಾಸ್ತಿ ಇಷ್ಟಪಡ್ತಾಳೆ. ಸೊ ನಾನು ಮುದ್ದೆ ಮಾಡಿದ್ನಲ್ಲ, ನಮ್ಮ ಮನೆಯವರಿಗೆ ಅಪರೂಪಕ್ಕೆ ಮುದ್ದೆ ಅಂದರೆ ತುಂಬ ದಿನ ಆದಮೇಲೆ ಮುದ್ದೆ ಊಟ ಮಾಡ್ತಾ ಇದ್ದಿದ್ದರಿಂದ ಅಪ್ಪ ನನಗೆ ಇವತ್ತು ನೆಮ್ಮದಿ ಆಗ್ತಾಯಿದೆ ಊಟ ಮಾಡ್ತಾ ಇರೋದು ಅಂತ ಹೇಳ್ತಾಯಿದ್ರು. ನೈಟ್ ಅವರಿಗೆ ಯಾವಾಗ್ಲೂ ಮುದ್ದೆ ಬೇಕಾಗಿತ್ತು. ಅದರಲ್ಲೂ ಅವರು ಹುಷಾರು ತಪ್ಪಿದಾಗಲೇ ಜಾಸ್ತಿ ಬಿಸಿ ಬಿಸಿ ಮುದ್ದೆ, ಸಾಂಬಾರು ಈ ಥರ ಕೇಳೋಂಥದ್ದು. ಈ ಹುಷಾರಿಲ್ಲದೆ ಹೋದಾಗ ಮುದ್ದೆನೇ ತಿಂದಿರಲಿಲ್ವಲ್ಲ, ಅವ್ರಿಗೇನೋ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಯಪ್ಪ ಇವತ್ತು ನೆಮ್ಮದಿ ಆಯಿತು ನನಗೆ ಅಂತ ಹೇಳಿ ಮುದ್ದೆ ಊಟ ಮಾಡಿ ಹೇಳ್ತಾಯಿದ್ರು. ನಮ್ಮ ಮುದ್ದಿಗೆ ಟ್ರ್ಯಾಕ್ ಸೂಟ್ ಕೊಟ್ಟಿದ್ರು ಸ್ಕೂಲ್ನಲ್ಲಿ. ಸೊ ಅದನ್ನು ಇವಳು ವೇರ್ ಮಾಡಬೇಕಾದ್ರೆ ಶರ್ಟಿಗೆ ನೈಲ್ ಪಾಲಿಶ್ ಮಾಡ್ಕೊಂಬಿಟ್ಟಿದ್ಲು. ಅದನ್ನು ಕ್ಲೀನ್ ಮಾಡಬೇಕಾಗಿತ್ತು. ಸೊ ಯಾವ್ದ್ರಲ್ಲಿ ಕ್ಲೀನ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗೆಲ್ಲ ಒಂದು ಕಡೆ ನೋಡಿದ್ದೆ, ಡೆಟಾಲ್ ಹಾಕಿ ಕ್ಲೀನ್ ಮಾಡಿದ ತಕ್ಷಣ ಪೆನ್ನಿಂದು ಇಂಕಿನ ಕರೆ ಇರ್ಬೋದು, ನೈಲ್ ಪಾಲಿಶ್ ಇರ್ಬೋದು, ಎಲ್ಲ ಹೋಗೋಂಥದ್ದನ್ನು ತೋರಿಸ್ತಾಯಿದ್ರು. ಸರಿ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಡೆಟಾಲ್ ತಂದು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಜ್ಜಿ ಒಂದು ಸ್ವಲ್ಪ ಹೋಯಿತು. ನೀಟಾಗೇನು ಫುಲ್ ಎಲ್ಲ ಹೋಗಲಿಲ್ಲ. ಹಂಗಂತ ಡೆಟಾಲ್ ಹಚ್ಚಿದ ತಕ್ಷಣ ಏನು ಹೋಗಲಿಲ್ಲ. ತುಂಬ ನಾನು ಪ್ರೆಸರ್ ಹಾಕಿ ಉಜ್ಜಿದ್ರಿಂದ ಸ್ವಲ್ಪ ಹೋಯಿತು ಅಷ್ಟೇ. ಈ ಟ್ರಿಕ್ಸ್ ಏನು ಅಷ್ಟು ಯೂಸ್ ಆಗಲಿಲ್ಲ. ಕೊನೆಗೆ ಸೋಪನ್ನು ಹಾಕಿ ಉಜ್ಜಿದ್ಮೇಲೆ ಹೋಯಿತು.
ಅಮ್ಮುಗೆ ಇಂಜೆಕ್ಷನ್ ಅಂದರೆ ಹಾಗಲ್ಲ. ಸೊ ಕರ್ಕೊಂಡೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸಿದ್ರು. ಮತ್ತು ಬ್ಲಡ್ ಟೆಸ್ಟಿಗೆ ಕೊಟ್ಟಾಗ ನೆರ ಸಿಕ್ಕಿಲ್ಲ ಅಂತ ಹೇಳಿ 2-3 ಕಡೆ ಚುಚ್ಚಿದ್ರಿಂದ ನೋಯ್ತಾ ಇದೆ, ಇಲ್ಲೆಲ್ಲ ಚುಚ್ಚಿಸ್ಬಿಟ್ಟಿದ್ದಾರೆ ಪಪ್ಪ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ಲು. ಅವಳಿಗೆ ಇಂಜೆಕ್ಷನ್ ಅಂದ್ರೇ ಆಗಲ್ಲ, ಬೇಕಾದ್ರೆ ಮಾತ್ರೆನ ತಗೊತಾಳೆ. ಸೊ ತೋರಿಸ್ತಾ ಇದ್ಲು, ನೋಡಿ ಅಮ್ಮ ಇಲ್ಲೆಲ್ಲ ಹೆಂಗೆ ಚುಚ್ಚಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ಲು. ಹಾಗೆ ಈ ವಿಡಿಯೋನ ನಾನು ಮತ್ತೆ ಬೆಳಗ್ಗೆ ಕೂಡ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ನಾನು ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಡಿಟಾಕ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಲ್ತ್ ವೈಸಸ್ ಕೂಡ. ನನಗೆ ಡಿಟಾಕ್ಸ್ ಕುಡಿದಾಗ ಗ್ಯಾಸ್ಟ್ರಿಕ್ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಯಾವತ್ತು ನಾನು ಡಿಟಾಕ್ಸ್ನ ಕುಡ್ದಿರಲ್ಲ ಅವತ್ತು ನಾನು ಒಂದು ಟ್ಯಾಬ್ಲೆಟ್, ಗ್ಯಾಸ್ಟ್ರಟೈಸ್ದು ಒಂದು ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಗುತ್ತೆ, ಆ ಥರ ಆಗುತ್ತೆ. ಸೊ ಅದರಿಂದ ಕೂಡ ನಾನು ಡಿಟಾಕ್ಸನ್ನು ತೊಗೊತೀನಿ. ಹಾಗೆ ಬಂದು ತಿಂಡಿಗೆ ನಾನು ಟೊಮೊಟೊ ಬಾತನ್ನು ಮಾಡಿದ್ದೆ. ನಾನು ಬಾಕ್ಸಿಗೆ ಹಾಕೋತಾ ಇದ್ದೀನಿ ನನ್ನ ಮಗಳಿಗೆ, ನನಗೆ ಕೂಡ ಬಾಕ್ಸಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಬಂದು ನನ್ನ ಮಗಳಿಗೆ ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡಬೇಕಾಗುತ್ತೆ. ಪಪ್ಪಾಯನ್ನು ಕಟ್ ಮಾಡಿ ಅವಳಿಗೆ ಸ್ನ್ಯಾಕ್ಸನ್ನು ಪ್ಯಾಕ್ ಮಾಡಿ, ಹಾಗೆ ನಾನು ಪಪ್ಪಾಯನ್ನು ತಿಂದೆ. ಬೆಳಗ್ಗೆನೇ ಪರಂಗಿ ಹಣ್ಣು ತಿನ್ನೋದು ಅಂತಂದರೆ ಇಷ್ಟ. ಖಾಲಿ ಹೊಟ್ಟೆಗೇ ಪರಂಗಿ ಹಣ್ಣು ಇತ್ತು ಅಂದರೆ ನಾನು ನಮ್ಮನೆಯವರು ನಾವೆಲ್ಲ ಸ್ವಲ್ಪ ಖಾಲಿ ಹೊಟ್ಟೆಗೇ ತೊಗೊತೀವಿ, ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ಅಮ್ಮಗೆ ನೆಕ್ಸ್ಟ್ ಡೇನೇ ಜ್ವರ ಬಿಡ್ತು. ಆದರೆ ಟ್ಯಾಬ್ಲೆಟ್ ಅಂತೂ ಕಂಟಿನ್ಯೂ ಮಾಡ್ತಾಯಿದ್ಲು. ಸೊ ಏನು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅಷ್ಟು ಟ್ಯಾಬ್ಲೆಟನ್ನು ಒಂದು ಕೋರ್ಸು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನುಂಗಪ್ಪ ಅಂತ ಹೇಳಿದ್ವಿ. ಟ್ಯಾಬ್ಲೆಟ್ ತೊಗೋತಾ ಇದ್ಲು. ಜ್ವರ ನೆಕ್ಸ್ಟ್ ಡೇಗೆ ಇರಲಿಲ್ಲ. ಹಾಗಾಗಿ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳಿ ಅಮ್ಮ ಬಂದು ತುಂಬ ದಿನ ಆಗಿತ್ತು. ಅವಳಿಗೂ ಹೆಲ್ತ್ ಪ್ರಾಬ್ಲಮಿಂದನೇ ಬಂದಿದ್ದಂಥದ್ದು. ಹಂಗಾಗಿ ಇಲ್ಲ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ಲು ಅವಳು. ಅವಳ ಬಟ್ಟೆನ ಅವಳೇ ಐರನ್ ಮಾಡಿಕೊಂಡು. ಆದರೆ ಹೊರಡ್ತೀನಿ ಅಂದಾಗೆಲ್ಲ ಏನಾದರೂ ಒಂದು ಆಗ್ತಾಯಿತ್ತು. ಸೊ ಪೈತ ಅಂತ ಹೇಳ್ತಾರಲ್ಲ ಆ ಥರ ಫುಲ್ ಅವಳಿಗೆ 2 ಕೈ ಎಲ್ಲ ಸಖತ್ತು ಅಲರ್ಜಿ ಆಗಿತ್ತು ದಪ್ಪ ದಪ್ಪಕ್ಕೆ. ನಾನು ಸ್ವಲ್ಪ ಅಲರ್ಜಿ ಪೌಡ್ರ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಹಾಕೀನಿ. ಆದರೆ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ಅಷ್ಟು ರೆಡ್ ಆಗಿ ಈ ಬ್ಲಡ್ ಅಲರ್ಜಿ ಆದರೆ ಆಗುತ್ತಲ್ಲ ಆ ಥರ ದಪ್ಪಗೆ ದೊಡ್ಡದಾಗಿ ಆಗಿದ್ದಂಥದ್ದು. ಅವಳು ಹೊರಡ್ತೀನಿ ಹಿಂದಿನ ದಿನ ಅವಳು ಹೊರಡ್ತೀನಿ ಅಂದ ತಕ್ಷಣ ಜ್ವರ ಬಂತು. ಇವಾಗ ಹೊರಡೋಕ್ಕೆ ತಯಾರಿ ಮಾಡ್ಕೊತಿದ್ದಾಳೆ. ಸೊ ಅಷ್ಟರಲ್ಲಿ ಈ ಥರ ಆಗಿದೆ. ಅದಕ್ಕೆ ಹೇಳ್ತಾ ಇಲ್ಲ ಅಮ್ಮ ನಾನು ಹೋಗೋದೇ ಇಷ್ಟ ಇಲ್ಲ ಅನಿಸುತ್ತೆ ಅಮ್ಮ, ನಾನು ಹೊರಡ್ತೀನಿ ಅಂದ ತಕ್ಷಣ ಏನೇನಾದರೂ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಬೆಳಗ್ಗೆ ಎದ್ದಾಗ ಕೂಡ ಅಮ್ಮಗೆ ಅಲರ್ಜಿ ಕಡಿಮೆ ಆಗಿರಲಿಲ್ಲ. ಪೈತ ಥರ ಆದರೆ ಅದು ತಕ್ಷಣ ಏನು ಹೋಗಲ್ಲ. ಹಾಗಾಗಿ ಇನ್ನೂ ಹಾಗೇನೆ ಅಲರ್ಜಿ ಎಲ್ಲ ಇತ್ತು. ಅಂದರೂ ಕೂಡ ಅಮ್ಮು ರೆಡಿಯಾಗಿ ಹೊರಡ್ತಾ ಇದ್ದಾಳೆ ಹಾಸ್ಟೆಲ್ಲಿಗೆ. ಸೊ ಫ್ರೈಡೇ ಇವತ್ತು. ಸೊ ಹಾಗಾಗಿ ಸರಿ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ದಾಳೆ. ಏನು ಇವತ್ತು ನಾನು ಅವಳಿಗೆ ಸ್ನ್ಯಾಕ್ಸನ್ನು ಮಾಡಿಕೊಡ್ಲಿಲ್ಲ. ಸ್ವಲ್ಪ ಹುಷಾರಾಗಲಿ ಕಣಪ್ಪ, 1 ವೀಕ್ ಆಗಲಿ ಆಮೇಲೆ ನಾನು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ, ಇವಾಗ ಜಸ್ಟ್ ಹಣ್ಣುಗಳಷ್ಟೇ ತೊಗೊಂಡೋಗು ಅಂತ ಹೇಳಿ ನಾನು ಸ್ನ್ಯಾಕ್ಸ್ ಏನೂ ಕೊಡಲಿಲ್ಲ. ಹಾಗೆ ಅಮ್ಮನ ಅವರಪ್ಪ ಕರ್ಕೊಂಡೋಗಿದ್ರಿಂದ ನಾನು ಮುದ್ದು ಇವತ್ತು ವಾಕಿಂಗ್ ಡೇ. ಸ್ಯಾಟರ್ಡೆ ಮಾತ್ರ ನಮಗೆ ವಾಕಿಂಗ್ ಡೇ ಇದ್ದಿದ್ದು. ಅಂದರೆ ನನ್ನ ಮಗಳಿಗೆ, ನಾನು ಆ್ಯಕ್ಚುಲಿ ಯಾವಾಗ್ಲೂ ಬೆಳಗ್ಗೆ ನಡ್ಕೊಂಡೇ ಹೋಗೋ ಅಂಥದ್ದು. ನನ್ನ ಮಗಳು ಅವರಪ್ಪನ ಜೊತೆ ಮುದ್ದು ಅವರಪ್ಪನ ಜೊತೆ ಬರೋಳು. ಸೊ ಇವತ್ತು ಅವಳಿಗೂ ಕೂಡ ವಾಕಿಂಗ್ ಡೇ ಫ್ರೈಡೇನೆ. ಹೇಳಿದ್ರೆ ಕೇಳ್ತಾ ಇಲ್ಲ. ಇವತ್ತು ವಾಕಿಂಗ್ ಡೇ ಕಣಪ್ಪ ಹೋಗೋಣ ಎದ್ದೇಳಪ್ಪ ಅಂದರೆ ನಿದ್ದೆ ಅವಳಿಗೆ. 8 ಆದರೂ ಕೂಡ ಎದ್ದೇಳ್ತಾನೆ ಇಲ್ಲ. ನಾನು ಬೆಳಗ್ಗೆನೇ ಬೇಗನೆ ಎದ್ದು ತಿಂಡಿಯನ್ನು ಮಾಡಿದ್ದೆ. ಅವರಿಗೆಲ್ಲ ಎಗ್ ರೈಸನ್ನು ಮಾಡಿದ್ದೆ. ನಾನು ಎಗ್ ರೈಸ್ ತಿನ್ನಲ್ಲ ಅಂತ ಹೇಳಿ ಮೊಸರನ್ನ ಕಲಿಸ್ಕೊಂಡ್ರಾಯ್ತು ಅಂತ ಹೇಳಿ ಮೊಸರು ಇತ್ತಲ್ಲ ಸ್ವಲ್ಪ ಹಾಗೆ ರೈಸ್ ಎತ್ತಿಟ್ಕೊಂಡೆ. ಮುದ್ದನ್ನ ರೆಡಿ ಮಾಡ್ಕೊಳ್ಳೋಣ ಬೇಗ ಅಂತ ಅಂದರೆ ಆಚೆ ಸಖತ್ತು ಮಳೆ ಬರ್ತಾನೇ ಇದೆ. ಚಳಿಗೂ ಅದಕ್ಕೂ ಮುದ್ದು ಎಷ್ಟು ಹೇಳ್ಸಿದ್ರು ಹೇಳ್ತಾನೆ ಇಲ್ಲ. ವಾಪಸ್ ಅಲ್ಲೇ ಮಲಕ್ಕಂತಾನೇ ಇದೆ. ಪ್ರತಿದಿನ ಕೂಗಿದ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾ ಇತ್ತು. ಸೊ ಇವತ್ತು ಅವಳಿಗೆ ಹೇಳೋ ಮೂಡೇ ಇಲ್ಲ. ರಗ್ಗೆ ಹೇಳ್ಕೊಂಡು ಹೊಚ್ಕೊಂಡು ಮಲಿಕಂತ ಇಲ್ಲ. ಆ್ಯಕ್ಚುಲಿ ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಹೊರಗಡೆ ತುಂಬ ಮಳೆ, ಗಾಳಿ, ಚಳಿ. ಅಯ್ಯೋ ಇವತ್ತು ರಜಾ ಇದ್ದಿದ್ರೆ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ. ತುಂಬಾ ರಜಾ ಆಗಿತ್ತು. ಹಾಗಾಗಿ ನಾನು ಕೂಡ ಕಷ್ಟಪಟ್ಟು ಪಾಪನ ಹೇಳಿಸ್ಕೊಂಡು ಹೊರಡಿಸ್ಕೊತಾ ಇದ್ದೀನಿ. ಮುದ್ದುಗೆ ವೈಟ್ ಡ್ರ್ಯಾಗನ್ ಫ್ರೂಟಿಗಿಂತ ರೆಡ್ ಡ್ರ್ಯಾಗನ್ ಫ್ರೂಟ್ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಅದು ತುಂಬ ಕಲರ್ ಬರ್ತಾ ಇರುತ್ತಲ್ಲ, ಕೈ ಬಾಯಿ ಎಲ್ಲ ಕಲರ್ ಆಗುತ್ತಲ್ಲ, ಅದಕ್ಕೆ ಅವಳಿಗೆ ತುಂಬ ಇಷ್ಟ. ಹಾಗೇ ಬೀಟ್ರೋಟ್ ಕೂಡ ಇಷ್ಟಪಡ್ತಾಳೆ, ಅದು ಕಲರ್ ಆಗುತ್ತೆ ಅಂತ ತಿಂದ್ಬಿಟ್ಟು ಅಮ್ಮ ನನ್ನ ಬಾಯಿ ನೋಡಿ ಹೆಂಗಾಗಿದೆ ಅಂತೇಳಿ, ಆ ಥರ ನನ್ನ ತುಟಿ ನೋಡಿ ಅಂತೇಳಿ ಎಲ್ಲ ರೆಡ್ ಆಗಿರುತ್ತಲ್ಲ ಖುಷಿ ಪಡ್ತಾ ಇರ್ತಾಳೆ.
ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.